ಅದು ಶರೀಫಾಜಿ ಅವರು ಇಲ್ಲಿ ಒಲ್ಟಿಗಾಲಿ ನಿಂತು ದಂಡಕಾಂದಾರಿ ನೀವು ಹನುಮಾನ್ ಚಾಲಿಸಿಗೂ ಆ ದಂಡಕ್ಕೂ ಸಂಬಂಧ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಈಗ ಆಂಜನೇಯ ಸ್ವಾಮಿಗೆ ಗದೆ ಇಲ್ಲಲ್ಲ. ಈ ಆಂಜನೇಯ ಇದರ ಮುಖವಾಗಿ ನಿಲ್ಲಲು ಕಾರಣವೇನು? ಸಂತ ಶರೀಫರು ಈ ಗ್ರಾಮಕ್ಕೆ ಬಂದು ಮಾಡಿದ ಪವಾಡವೇನು? ಈ ಊರಿನ ಆಂಜನೇಯ ಸಂತ ಶರೀಫರಿಗೆ ಏಕೆ ಹೂವಿನ ಪ್ರಸಾದ ನೀಡಿದ? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ, ಸಂಪೂರ್ಣವಾಗಿ ನೋಡಿ. ನಮಸ್ಕಾರ ದೇವ್ರು. ಇವತ್ ನಾ ಹೊಂಟೇನಿ ನಮ್ಮೂರಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಅತ್ತಿಗೇರಿಗೆ. ನಾವು ನಮ್ಮ ತಾತ ಮುತ್ತನ ಕಾಲದಿಂದ ನಾವು ಅರ್ಚಕರ ಸೇವೆಯನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಇಲ್ಲಿ ಒಂದಾನೊಂದು ಕಾಲದಲ್ಲಿ ಶರೀಫಜ್ಜ ಅವರು ಇಲ್ಲಿ ಆಗಮಿಸಿದ ಟೈಮ್ದಲ್ಲಿ ಆಗ ನಮ್ಮ ಆಂಜನೇಯ ಸ್ವಾಮಿಯ ಪೂಜಾ ಕಾರ್ಯಕ್ರಮ ನಡೆದಿತ್ತು. ಆ ಪೂಜಾ ಕಾರ್ಯಕ್ರಮ ನಡೆದ ಟೈಮ್ದಲ್ಲಿ ಇಲ್ಲಿ ಕೆರೆ ಇದೆ ಮೇಲ್ಗಡೆ. ಆ ಕೆರೆಯ ದಂಡೆಯ ಮೇಲೆ ಕುಳಿತಂತ ಶರೀಫಜ್ಜ ಗೋವಿಂದ ಭಟ್ಟ ಶ್ರೀ ಆಂಜನೇಯ ಸ್ವಾಮಿಯ ಪೂಜೆ ನಡೆದಿದೆ, ಹೋಗೋಣ ಶರೀಫ ಅಂತೇಳಿ ಶರೀಫಜ್ಜ ಅವ್ರನ್ನ ಕರ್ಕೊಂಡು ಅಲ್ಲಿ ಇದ್ದಂತ ಭಕ್ತರು ಅವರಿಂದ ಆಗಮಿಸಿದ್ರು. ಆಗ ಶರೀಫಜ್ಜ ಅವರು ಗೊಪ್ಪ ಭಕ್ತ, ಅಲ್ಲಿ ಹೋಗಿ ನೀನು ಹಣ್ಣು ಕಾಯಿ ಹೂವು ತಗೊಂಡು ಬಂದು ಶ್ರೀ ಆಂಜನೇಯ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ಆಗ ಶರೀಫಜ್ಜ ಅವ್ರನ್ನ ಕರ್ಕೊಂಡು ಒಳಗಡೆ ಬರ್ತಾ ಇರ್ತಾರೆ. ಆಗ ಇಲ್ಲಿ ಇದ್ದಂತ ಭಕ್ತರು ಹಾಗೂ ಎಲ್ಲ ಜನರು ಸೇರಿ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಒಳಗಡೆ ಶರೀಫ್ ಅವ್ರನ್ನ ಹಾಗೂ ಗೋವಿಂದ ಭಟ್ರನ್ನ ತಡೆ ಹಿಡಿಯುತ್ತಾರೆ. ಆಗ ಶರೀಫಜ್ಜ ಗೋವಿಂದ ಭಟ್ ಅವ್ರಿಗೆ ಹೆಂಗ್ ಮಾಡೋದು, ಈಗ ದರ್ಶನ ಮಾಡೋಕೆ ನಮ್ನ ಒಳಗೆ ಬಿಡ್ತಾ ಇಲ್ಲ ಅಂದಾಗ್ರಿ, ನೀವು ಬ್ರಾಹ್ಮಣ ಮುಸ್ಲಿಮ ಅಂತೇಳಿ ಇದು ಮಾಡಿ ಶರೀಫನ ಮುಸ್ಲಿಂ ಇದಕ್ಕೆ ಅವ್ರನ್ನ ಒಳಗ್ ಬಿಡ್ತಿದ್ರಲ್ರಿ. ಅವ್ರನ್ನ ಅಲ್ಲಿ ತಡೆ ಹಿಡಿದಾಗ ಶರೀಫ ನಮ್ನ ಒಳಗ್ ಬಿಡೋನ್ ಕಾಣಂಗಿಲ್ಲ, ಇಲ್ಲಿಂದನೇ ನಾವು ಅವನ್ನ ಸ್ಮರಣೆ ಮಾಡೋಣ ಅಂತೇಳಿ ಈ ಶ್ಲೋಕ ಅಂದಿದ್ದಾರೆ. ಹನುಮಾನ್ ದಂಡಕ ಅವಾಗ ಶ್ಲೋಕ ಹೇಳಿದ ತಕ್ಷಣ ಶ್ರೀ ಆಂಜನೇಯ ಸ್ವಾಮಿಯು ಅವನ ಬಲಗಡೆಯ ಹಸ್ತದಿಂದ ಶರೀಫ್ ಅವ್ರಿಗೆ ಪ್ರಸಾದ ನೀಡಿದರು. ಆಗ ಎಲ್ಲ ಕುಂತಂತ ಜನರು ಶರೀಫ್ ಅಜ್ಜ ಅವ್ರಿಗೆ ನಮಸ್ಕಾರ ಮಾಡಿ, ಇಲ್ಲ ಅಂದಿದ್ದು ನಮ್ದು ತಪ್ಪಾಯ್ತು, ಒಳಗಡೆ ಬನ್ನಿ ಅಂತೇಳಿ ಆಗ ಒಳಗಡೆ ಬಿಟ್ಟು ಶರೀಫ್ ಅಜ್ಜ ಅವ್ರಿಗೆ ಅನುಮತಿ ಕೊಟ್ಟು ಒಳಗಡೆ ಬಂದು ದರ್ಶನ ಮಾಡಿದ್ದಾರೆ. ಈಗ ಹನುಮಾನ್ ದಂಡಕ ಅಂದ್ರೆ ಶ್ಲೋಕ ಅದು ನಮ್ಗೆ ಅಷ್ಟು ಪಟ್ಟಿಲ್ಲ. ಅಂದ್ರೆ ಹನುಮಾನ್ ಚಲಿಸಲ್ರಿ, ಅವ ಶ್ಲೋಕ ಅನ್ನಲ್ರಿ. ಹನುಮಂತ ಭೂಪ ಸದ್ಗುಣಮಣಿ ಶಾಂತ ರೂಪ ಮುನೀಶ ಅಂತ ಹೇಳಿ ಅಂದ್ರೆ ಆ ಶರೀಫರು ಪಠನೆ ಮಾಡಿದ್ರಿ, ಅವರೇ ರಚಿಸ್ಕೊಂಡು ಮಾಡಿದ್ರು. ಹೌದು. ಹನುಮಾನ್ ಚಾಲಿಸಿಗೂ ಆ ದಂಡಕ್ಕೂ ಸಂಬಂಧ ಇಲ್ಲ. ಇಲ್ಲ. ಅದು ಶರೀಫಜ್ಜ ಅವರು ಇಲ್ಲಿ ಒಲ್ಟಿಗಾಲಿ ನಿಂತು ದಂಡಕ ಅಂದಾಗ ಆಗ ಶರೀಫಜ್ಜ ಅವ್ರಿಗೆ ಹನುಮಪ್ಪಜ್ಜ ಪ್ರಸಾದ ಕೊಟ್ಟ. ಈಗ ನೀರ ಮುಖ ಹನುಮಪ್ಪ ಮೊದ್ಲಿಗೆ ಹೀಗೆ ಶರೀಫರು ಬಂದು ಇಲ್ಲ ಮೊದ್ಲೇ ಇದ್ದಿದ್ರು. ಎಲ್ಲ ಗ್ರಾಮದಲ್ಲಿಯೂ ಅದರ ಮಂಡಿ ಇದೊಂದು ಅಷ್ಟೇ. ಈಗ ಹಾವೇರಿ ಡಿಸ್ಟಿಕ್ ನಾಗ ಅಂದ್ರೆ ಎಲ್ಲಾ ಗ್ರಾಮದಲ್ಲಿಯೂ
ಹನುಮಂತಿಗೆ ಗದಾ ಇರ್ತೈತ್ರಿ ಇವ್ರಿಗೂ ಆದ್ರೆ ಈ ಗದಾ ನಮ್ಗೆ ಇಲ್ಲ. ಗದ ಇಲ್ರಿ, ಗದ ಯಾಕ ಬೆಳೆದಿತ್ರಿ. ಹಾ ಅವಂಗ ಗಂಟಿ ಇದೆ ರೀ, ಬಾಲಕ ರೀ ಗಂಟಿ ಇದೆ. ಹಾ ರೀ ಅದ್ರೊಳಗೆ ಮತ್ತೆ ಸತ್ಯನಾರಾಯಣ ಅಂತ ಅದನ್ರಿ ಇಲ್ಲಿ. ಹಾ ರೀ ನೋಡ್ಬೋದು. ನೋಡ್ರು ಅದನ್ನ ವಿಡಿಯೋ ಮಾಡ್ತಾರೆ. ನೋಡಿ ಒಳಗ್ ಬರ್ಬೋದ ಇಲ್ಲಿ ಇದ ನೋಡ್ರಿ, ಇವನು ಸತ್ಯನಾರಾಯಣ. ಹಾ ರೀ ಇವ್ನು ಸತ್ಯನಾರಾಯಣ ರೀ, ಇವನು ಆಂಜನೇಯನ ರೀ. ಇವನೇ ರೀ ಸರಿಪದ್ದವ್ರಿಗೆ ಹೊರ ಕೊಟ್ಟಿದ್ದೀರಿ. ಈಗ ಈ ದೇವಸ್ಥಾನಕ್ಕೆ 2 ಆಂಜನೇಯ ಅದಾವು, ಒಂದು ಆಂಜನೇಯ, ಮೂರ್ ಇದಾವ್ರಿ ಆಂಜನೇಯ ಇಲ್ಲಿ. 3 ಆಂಜನೇಯ. ಹೌದ್ರಿ, ಇಲ್ಲಿ 2 ಇದಾವ್ರಿ, ಹಾ ರೀ. ಹೊರಗಡೆ ಒಂದಿದೆ. ಹಾ ರೀ. ಮತ್ತೆ ಪಾದುಕೆ ಇದಾವ್ರಿ, ಅಲ್ಲಿ ಇದಾವ್ರಿ, ಅಲ್ಲಿರ್ಕೇನು ಇದಾವ್ರಿ. ಹಾ ಅವಾಗಿಂತ ಹೌದ್ರಿ. ಇವ್ನು ಮತ್ತೆ ಚೇಂಜ್ ಮಾಡಿಸ್ತಾ ಇದ್ರು. ಸವಿತಾ ಇದಾವ್ರಿ, ಅವು ಆಮೇಲೆ ಸವಿತಾ ಅವು. ಅವಾಗ ಈಗ ಒಂದು 3 ವರ್ಷದಿಂದ ಮತ್ತೆ ಮಾಡ್ಸಿದ್ರಿ. ಅಂದ್ರೆ ಎಷ್ಟ್ ವರ್ಷಕ್ಕೆ ಸಿಗ್ತಾವು, ವರ್ಷ ಸಿಗ್ತಾವು? ವರ್ಷ ಸಮಯದಲ್ರಿ, ಸ್ವಲ್ಪ ಕ್ರಮೇಣ ಮೇಲೆ ಕ್ರಮೇಣ ನಮ್ ತಿಳುವಳಿಕೆ ಅಂದ್ರ ಈಗ 3 ಸಲ ಮಾಡ್ಸಿ. 3 ಸಲ. ಈಗ ನಿಮ್ಮ ತಿಳುವಳಿಕೆ ಬಂದ 3 ಸಲ ಮಾಡಿಸಿ. ಹೌದು. ಈಗ ಜಾತ್ರಾ ಮಹೋತ್ಸವ ಇದು ನೋಡ್ರಿ, ಪ್ರತಿ ಶನಿವಾರ ಪಂಚಾಮೃತ ಅಭಿಷೇಕ ಇರ್ತೈತೆ. ಆ ಒಳಗ್ರಿ ಶ್ರಾವಣ ಮಾಸದಲ್ಲಿ 1 ತಿಂಗಳ ಪರ್ಯಂತ ಅಭಿಷೇಕ ಇರ್ತದೆ. ಅಭಿಷೇಕ ಹೌದು, 1 ತಿಂಗಳ. ಮಾನಮಿ ಒಳಗ ದೀಪೋತ್ಸವ ಗಟ್ಟಿ ಹಾಕ್ತಾರಲ್ಲ ಅದು. ಒಳ್ಳೆ ರೀ, ಯುಗಾದಿಗೆ ಜಾತ್ರೆ ಇರ್ತದೆ. ರಾಮನವಮಿ ದಿವಸ ರೀ. ರಾಮನವಮಿ. ಹೌದು, ರಾಮನವಮಿ ದಿವಸ ರಾಮನವಮಿ ಬಿಟ್ಟು ಇಲ್ಲ ರಾಮನವಮಿ ದಿವಸ ಜಾತ್ರೆ. ಪ್ರತಿ ವರ್ಷನೂ ರಾಮನವಮಿ ದಿವಸ ರೀ. ಪ್ರತಿನಿತ್ಯ ಅಂತ ಈ ತರ ಪೂಜೆ ಮಾಡೋದು ನಾವು. ಆವಾಗ ಶನಿವಾರಕ್ಕೊಮ್ಮೆ ಅಲಂಕಾರ. ಈಗ ಆಂಜನೇಯ ಸ್ವಾಮಿನ ಈ ಇದೇ ಮನಿತನ ಪೂಜೆ ಮಾಡ್ಬೇಕು ಇರೋ ಕಟ್ಟಪಾಡು ಏನು? ನಮ್ಗೆ ಯಾವಾಗ್ಲೂ ನಮ್ ತಾತ ಮುತ್ತಾತನ ಕಾಲದಿಂದ ರೀ, ಯಾವಾಗೋ 2 ಕಾಲದಿಂದಲೂ ನಾವು ಮಾಡ್ಕೊಂತೀವಿ. ಈಗ ನೀವೇ, ಬೇರೆ ಯಾರು ಇಲ್ರಿ. ಯಾರು ಇಲ್ಲ. ನಾವು ಅಣ್ಣತಮ್ಮಗಳು ಹಂಚ್ಕೊಂತೀವಿ. ನಾವೊಂದ್ ವರ್ಷ ಅವ್ರೊಂದ್ ವರ್ಷ ಮಾಡ್ತಾ ಇದೀವಿ. ನಮ್ಮ ತಂದೆಯರ ಅಣ್ಣತಮ್ಮಗಳು ನಾವೆಲ್ಲ 1 ವರ್ಷ ಅವರು 1 ವರ್ಷ ನಾವು ಮಾಡ್ತೀವಿ. ಮತ್ತೆ ಯಾರು ಬದ್ಲಿಕ್ಕೆ ಯಾರು ಬಂದಿಲ್ಲ, ಮಾಡಿಲ್ಲ. ಈಗ ಕೃಷ್ಣ ಶರೀಫರ್ ಪವಾಡ ಪ್ರಸಿದ್ಧಿ ಆಗಿದ್ರಿ. ಏನ ಈಗ ಮೊದಲಿಂದನೂ ಇದೆ ರೀ. ಅವ್ನ ಶರೀಫ್ ಅವ್ರಿಗೆ ಪ್ರಸಾದ ಕೊಟ್ಟ ಮೇಲೆ ಮತ್ತ ಸ್ವಲ್ಪ ಜಾಸ್ತಿ ಇದೆ. ಅತ್ತಿಗೇರಿ ಗ್ರಾಮವು ಹುಬ್ಳಿಯಿಂದ 41 ಕಿಲೋಮೀಟರ್, ಹಾವೇರಿಯಿಂದ 46 ಕಿಲೋಮೀಟರ್, ಸವಣೂರಿನಿಂದ 24 ಕಿಲೋಮೀಟರ್ ಮತ್ತು ಶಿಗ್ಗಾವಿನಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಇಂತಹ ವಿಡಿಯೋಗಳಿಗೆ ಟ್ರಾವೆಲ್ ಕನ್ನಡಿಗ 27 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.